ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಆಂಕರ್ ಅನುಶ್ರೀ ಕನ್ನಡದ ಖ್ಯಾತ ನಿರೂಪಕಿ. ಸದ್ಯ ಜಿ ವಾಹಿನಿಯ ಸರಿಗಮಪ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅಲ್ಲದೆ ಹೋಸ್ಟ್ ಆಗಿಯೂ ಹಲವು ವೇದಿಕೆ ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಅವರು ನಿರೂಪಣೆ ಮಾಡ್ತಾ ಇರ್ತಾರೆ. ಅನುಶ್ರೀ ವೇದಿಕೆಗೆ ಬಂದರೆ ಎಂಥವರು ಕೂಡ ಅವರ ಮಾತಿಗೆ ಫಿದಾ ಆಗಿಬಿಡ್ತಾರೆ. ತಮ್ಮ ಮಾತಿನಿಂದಲೇ ಅಭಿಮಾನಿಗಳನ್ನು ಹೊಂದಿರುವ ಅನುಶ್ರೀ ಅವರಿಗೆ ಸದ್ಯ ಎಲ್ಲೋದ್ರೂ ಮದುವೆ ಯಾವಾಗ ಅನ್ನೋ ಪ್ರಶ್ನೆಯೇ ಎದುರಾಗುತ್ತೆ. ಅಂತೂ ಇಂತಹ ಪ್ರಶ್ನೆಗಳಿಗೆ ಅನುಶ್ರೀ ಅವರು ಇದೀಗ ಉತ್ತರವನ್ನು ಕೊಟ್ಟಿದ್ದಾರೆ. ಮದುವೆಯ ಬಗ್ಗೆ ಸುಳಿವನ್ನು ನೀಡಿದ್ದಾರೆ. ನಟ ನಾಗಭೂಷಣ್ ಮತ್ತು ನಟಿ ಮಲೈಕಾ ವಸುಪಾಲ್ ನಟನೆಯ ವಿದ್ಯಾಪತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯ ಸಿನಿಮಾ ಪ್ರಚಾರದ ಕೆಲಸಗಳಲ್ಲಿ ಬ್ಯುಸಿಯಾಗಿರುವ ವಿದ್ಯಾಪತಿ ತಂಡ ಇದರ ಬಗ್ಗೆ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಆಂಕರ್ ಅನುಶ್ರೀ ಅವರೊಟ್ಟಿಗೆ ಸಿನಿಮಾದ ಬಗ್ಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾತನಾಡಿದ್ದಾರೆ. ಇದೇ ವೇಳೆ ಅನುಶ್ರೀಗೆ ಅಕ್ಕ ನಿಮ್ಮ ಹುಡುಗ ಹೇಗಿರಬೇಕು ಅಂತ ಮಲೈಕಾ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಹುಡುಗ ತುಂಬ ರೆಸ್ಪಾನ್ಸಿಬಲ್ ಆಗಿರಬೇಕು, ನನ್ನ ಪರವಾಗಿ ಅಲ್ಲ, ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ದರೆ ಅಷ್ಟೇ ಸಾಕು ನನಗೆ ಅಂತ ಅನುಶ್ರೀ ಹೇಳಿದ್ದಾರೆ. ಮುಂದುವರೆದು ಮದುವೆ ಯಾವಾಗ ಅನ್ನೋ ಪ್ರಶ್ನೆಯನ್ನು ಮಲೈಕಾ ಅನುಶ್ರೀ ಅವರಿಗೆ ಕೇಳಿದ್ದಾರೆ. ಆಗ ಈ ವರ್ಷ ಅನುಶ್ರೀ ಮದುವೆ ಗ್ಯಾರಂಟಿ. ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಿದ್ದಾರೆ. 2025ರಲ್ಲಿ ಅನುಪತಿ ಬರಬಹುದು ಅಂತ ಇದೇ ವರ್ಷ ಮದುವೆ ಆಗುವುದಾಗಿ ಅನುಶ್ರೀ ಸುಳಿವು ನೀಡಿದ್ದಾರೆ. ಸದ್ಯ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅನುಶ್ರೀ ಅವರಿಗೆ 36 ವರ್ಷ ವಯಸ್ಸು. ಕನ್ನಡದಲ್ಲಿ ಬಹು ಬೇಡಿಕೆಯುಳ್ಳ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಅನುಶ್ರೀ ಅವರ ಮದುವೆ ಬಗ್ಗೆ ಅವರಿಗಿಂತ ಹೆಚ್ಚಾಗಿ ಅವರ ಅಭಿಮಾನಿಗಳಿಗೆ ಚಿಂತೆಯಾಗಿತ್ತು. ಕುಂತರು ನಿಂತರು ಅನುಶ್ರೀಗೆ ಮದುವೆ ಬಗ್ಗೆ ಅಭಿಮಾನಿಗಳ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ಇದನ್ನು ಕೇಳಲಾಗದೆ ಎಷ್ಟೋ ಬಾರಿ ಇನ್ನೇನು ಮದುವೆ ಆಗೇ ಬಿಡ್ತೀನಿ ಅಂತ ಹಾಸ್ಯಮಯವಾಗಿ ಅನುಶ್ರೀ ಉತ್ತರಿಸಿದ್ದು ಕೂಡ ನಾವು ನೋಡಿದ್ದೇವೆ. ಆದರೆ 2024ರ ಅಕ್ಟೋಬರ್ ತಿಂಗಳಲ್ಲಿ ತಮ್ಮದೇ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಮದುವೆ ಬಗ್ಗೆ ಅನುಶ್ರೀ ಮಾತನಾಡಿದರು. ಮದುವೆ ಡೇಟ್ ರಿವೀಲ್ ಮಾಡುವುದಾಗಿಯೂ ಕೂಡ ಹೇಳಿಕೊಂಡಿದ್ದರು. ಅನುಶ್ರೀ ಅಪ್ಪು ಅವರ ಅಪ್ಪಟ ಫ್ಯಾನ್ ಆಗಿರೋದ್ರಿಂದ ಮಾರ್ಚ್ನಲ್ಲಿಯೇ ಮದುವೆ ಆಗುವುದಾಗಿಯೂ ಹೇಳಿಕೊಂಡಿದ್ದರು. ಅಂತೂ ಮಾರ್ಚ್ನಲ್ಲಿ ಅನುಶ್ರೀ ತಮ್ಮ ಹುಡುಗನನ್ನು ಪರಿಚಯಿಸಬಹುದು ಅಥವಾ ಮದುವೆ ದಿನಾಂಕವನ್ನು ಅನೌನ್ಸ್ ಮಾಡಬಹುದು ಅಂತ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದರು. ಮಾರ್ಚ್ ಮುಗಿದರೂ ಅನುಶ್ರೀ ಕಡೆಯಿಂದ ಯಾವುದೇ ಅಪ್ಡೇಟ್ ಬಾರದೇ ಇದ್ದಿದ್ದನ್ನು ಕಂಡ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗಿತ್ತು. ಹೌದು, ಅಂಥವರಿಗೆ ಇದೀಗ ಅನುಶ್ರೀ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಮದುವೆಯಾಗುವಂತಹ ಸುಳಿವನ್ನು ನೀಡಿದ್ದಾರೆ.